ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್.
ಜುಮಾದಿಯ ಬಾ ಎನ್ನುವ ದೀರ್ಘವಾದ ಧ್ವನಿ ಯಾಕೆ ನಿಂದ ಇರುವಾಗ ಕ್ಷಣ ಮಾಡಿ ಕಾರಣ ಉಂಟು. ಯಾಕೆ ಈಗಾಗಲೇ ಸೂರಾದ ಕ್ಷೇತ್ರದಲ್ಲಿ ಧರ್ಮ ಎಂಬುದು ನಶಿಸ್ತಾ ಉಂಟು. ಅದೇ ರೀತಿಯಲ್ಲಿ ರೋಗ ರುಜಿನಗಳು ಹೆಚ್ಚುತ್ತಾ ಉಂಟು. ಹಾಗೆ ಅದನ್ನ ಶಮನಗೊಳಿಸಿಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಿನ್ನನ್ನು ಕರೆದಿದ್ದೇನೆ. ಹಾಗೆ ದುಷ್ಟರ ರಥವನ್ನು ಸೂರಾವಿನಲ್ಲಿ ಹೆಚ್ಚುತ್ತಾ ಇದೆ. ಮೋಟಿಸುವ ಮೂಲಕವಾಗಿ ಅವರಿಗೆ ರಕ್ಷಣೆಯನ್ನು ನೀಡುವ ಹೊಣೆಗಾರಿಕೆ ನಮ್ಮದಾಗಿದೆ. ನಿನ್ನನ್ನು ಬರಮಾಡಿಕೊಂಡಿದ್ದೇನೆ. ನಾವಿರು ಸೇರಿ ಸೂರಾವಿನೆಡೆಗೆ ಶೆಟ್ರದೇ ಆಗ್ತದೆ. ನಮ್ಮ ಯಾಗಕ್ಕೆ ತೊಂದರೆ ಆಗ್ತದೆ. ಸ್ವಲ್ಪ ಸಂಧಾನ ಮಾಡ್ಕೊಳ್ಳಿ. ಬನ್ನಿ ಮುಂದುವರ ಏನ್ ಮಾಡ್ತಾ ಇದ್ದೀವಿ? ಯಾಗ ಮಾಡ್ತಿದ್ದೀವಿ. ಗಮನದಲ್ಲಿ ಇರ್ಬೇಕು. ಯಾರನ್ನು ಯಾವುದೇ ವಿಚಾರವನ್ನು ಮಾಡುವಲ್ಲಿ ಗಮನ ಇಟ್ಕೊಂಡು ಯಾಗ ಮಾಡ್ತಿದ್ದೆ. ನೋಡಿ ನೀವು ಮಾಡುವ ಕಾರ್ಯವೇನು? ಈಗಾಗಲೇ ರೋಗ ರುಜಿನಗಳು ಈ ಸೂರಾಲಿನಲ್ಲಿ ಹೆರಡುವ ಮೂಲಕವಾಗಿ ಜನಸಾಮಾನ್ಯರು ಕಂಗೆಡುತ್ತಾ ಇದ್ದಾರೆ. ನಿನಗೀಗ ರೋಗ ಬಂದಿದೆ ಇಲ್ಲ? ರೋಗ ನನಗೆ ಬರಲಿಲ್ಲ. ಮತ್ತೆ ನಿಮ್ ತಲೆ ವಿಷಯ ಬಂದವರನ್ನ ಬಿಡಿಸಿಕೊಳ್ಬೇಕು. ಹೌದಾ? ರಕ್ಷಣೆಗಾಗಿ ಬಂದವರು ಕೈಲಾಸದಿಂದ ಬಂದು ಮೂಲಕದತ್ತ ಧರ್ಮವನ್ನು ರಕ್ಷಣೆ ಮಾಡುವುದು. ರಕ್ಷಣೆ ಅಲ್ಲಿ ಹೋಗಿ ಇಲ್ಲೇ ಯಾಕೆ ಬಂದಿದ್ದೀವಿ? ಅದಕ್ಕೋಸ್ಕರ ಬಂದದ್ದು. ಹೌದು, ನಮ್ಗೆ ದುಷ್ಟರಿದ್ದಾರಲ್ಲ ದುಷ್ಟರಲ್ಲಿ. ಹಾಗಾಗಿ ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇವೆ. ಈ ಕಾರ್ಯವನ್ನು ಇಲ್ಲಿ ಬಿಟ್ರೆ ನೀವು ಒಳಿತ ಆಗ್ತದೆ. ಇಲ್ಲ ಅಂತಾದ್ರೆ ಪೆಟ್ಟು ತಿನ್ಬೇಕು. ಗುರುಜರಿಗೆ ಹೌದಾ? ಈಗ ಅವರಿಗೆ ಕಷ್ಟ ಬಂದಿದ್ದಕ್ಕೆ ನೀನು ರಕ್ಷಣೆ ಮಾಡ್ಲಿಕ್ಕೆ ಪರಿಹಾರಕ್ಕೆ ಬಂದವರು ಎಲ್ಲ ಮಾಡಬೇಕು. ಇಲ್ಲೇ ಮಾಡಿದ್ದೀನಿ. ಈಗ ಪರಿಹಾರ ಆಗ್ಬೇಕಂದ್ರೆ ನಿಮ್ಮಂತವರನ್ನು ಮಂಡೆ ಹೊಡಿಬೇಕು. ಈಗ ಜೀವದ ಮೇಲೆ ಆಸೆ ಇಲ್ವಾ? ನಿನಗುಂಟಾ? ನನಗುಂಟು. ಉಂಟಾ? ಹಾಗಾದ್ರೆ ಹೋಗಲಿಲ್ಲ. ಇಷ್ಟೆಲ್ಲ ಹೇಳುವ ನೀನ್ ಯಾರ? ನೀನ್ ಯಾರು? ನಾನು ಯಾರ? ರಾಶಿ ಆಗ್ತಾ ಇದೆ. ಎಣ್ಣೆಯ ಯಜ್ಞವನ್ನ ನಿಲ್ಲಿಸಿ. ನಿಲ್ಬೇಕಾ? ನಿಲ್ಲುದಲ್ಲ, ನೀನು ಉಸಿರು ಹೋಗ್ಬೇಕೀಗ. ಇದಕ್ಕೆಲ್ಲ ಕಾರಣ ನೀನೆಂಬುವ ಮರೆತುಕೊಂಡವರು ನಾವು ಮಂತ್ರ ಮಾಡ್ತಿದ್ದೀವಿ. ಮಂತ್ರ ವಿದ್ಯೆಯನ್ನು ಪ್ರಯೋಗ ಮಾಡ್ತಾ ಇದ್ಯಾ? ವಾಮಾಚಾರವನ್ನು ಪ್ರಯೋಗಿಸ್ತಾ ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲವಂತಾದ್ರೆ ಇನ್ನ ಸ್ಥಿರಚಾರಣವಾದೀತು. ವಿದ್ಯೆಯನ್ನು ಕಲಿತಿರುವುದು ಯಾಕೆ? ಲೋಕ ಕಲ್ಯಾಣಕ್ಕಾಗಿ, ಎಲ್ಲರ ಹಿತಕ್ಕಾಗಿ. ಹೌದು. ಆದರೆ ಪಾಪಿ ಮಗನಿಗೆ ನೀನ್ ಮಾಡ್ತಾ ಇರುವುದೇನು? ಎಂತಾಯ್ತಾ? ನಿಂಗೇನು ತೊಂದರೆ? ರೋಗ ರುಜಿನವನ್ನು ಬರೆಸಿದ್ದೀಯ.
ರೋಗ ರುಜಿನವನ್ನು ಬರೆಸಿದ್ದೀಯ. ನೀ ಮೈ ನೀರು ಹಾಕ್ತಿದ್ದಿ ನಿಂತು ಅಂದ್ರೆ ನಾನಲ್ಲ ಅದು. ಮೈ ನೀರಿನ ನೋಡಿ ಈತದಲ್ಲಿ ಮಾತಲ್ಲ. ಎಂತಹ ಕಾರ್ಯ ಮಾಡಿದ್ರು ಅದಕ್ಕೆ ಅಡ್ಡಲಾಗಿದ್ರೆ ನೀವೋ ನಾನು ನೋಡ್ಬೇಕು. ಇಲ್ಲದಿದ್ರೆ ನಮ್ಮ ಗಳಗಳನ್ನೆಲ್ಲ ಕಳುಹಿಸಿಕೊಟ್ಟಾಗ ಕುಂಜರಾಸುರನ ವಧ ಹೇರುವುದಾಗಲಿಲ್ಲ. ಹಾಗಿದ್ರೆ ಆಗಲಿಲ್ಲ ಅಂತಾದ್ರೆ ಕಾರಣ ಏನು? ಅವನಿಗಿರುವಂತಹ ಮರಣವೇ ಅಂತಹದ್ದು. ಒಂದು ದೇಹದ 2 ಜೀವಗಳಿಂದ ಮಾತ್ರ ಮರಣ ಎನ್ನುವ ಹಾಗೆ ವರಕ್ಕೆ ಚ್ಯುತಿ ಬಾರದ ಹಾಗೆ ಆ ಕುಂಜರನ ವಧೆಯಾಗಬೇಕು ಅಂತಾದ್ರೆ ತಾಯಿಯನ್ನು ಧ್ಯಾನಿಸುವುದೇ ಸೂಕ್ತ. ಹಾಗಾಗಿ ಅಮ್ಮ ಶಂಕರಿ, ನಿನ್ನನ್ನು ಧ್ಯಾನಿಸುತ್ತಾ ಇದ್ದೇನೆ. ಈ ನಿನ್ನ ಮಗನನ್ನ ಸಂರಕ್ಷಿಸುವುದರ ಜೊತೆಗೆ ಈ ಭೂಮಿಯನ್ನು ಉದ್ಧರಿಸಮ್ಮ, ಉದ್ಧರಿಸಮ್ಮ. ಜಯ ಮಹೇಶ್ವರಿ, ಜಯ ಮಹೇಶ್ವರಿ ತಾಯಿ, ಜಯ ಮಹೇಶ್ವರಿ ತಾಯಿ. ನನ್ನ ಮಗ ಕಪ್ಪಣ್ಣ ಮೊರೆ ಹೋಗುತ್ತಾ ಇದ್ದಾನೆ ನನ್ನಲ್ಲಿ. ಕಾರಣ ಸೂರ್ಯಾದ ಕ್ಷೇತ್ರದಲ್ಲಿ ಅಧರ್ಮ ಇರೋದು ಕಾರಣ ಮಾಡುತ್ತದೆ. ದುಷ್ಟ ವ್ಯಕ್ತಿಗಳ ಆಡುತ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅವನವನತೆಯಾಗಿ ಎನ್ನುವ ಹಾಗೆ ನನ್ನ ಮೊರೆ ಹೋಗುತ್ತಲಿರುವಂತ ನನ್ನ ಮಗ ಕಪ್ಪಣ್ಣನ ಮರಣ ಆಸೆಯನ್ನು ಈಡೇರಿಸಲು ಅಸುರನ ಮರ್ದನಕ್ಕಾಗಿ ಒಂದು ದೇಹ 2 ಜೀವಿಗಳಿಂದಲೇ ನನಗೆ ಮರಣ ಎನ್ನುವ ಹಾಗೆ. ಹಾಗಾದ್ರೆ ಅಂತ ಜೀವಿಗಳು ಇದ್ದಾರೆ. ಸಮುದ್ರ ಮತದ ಕಾಲದಲ್ಲಿ ಸುದರ್ಶನದಿಂದಲೇ ಮುಂಡ ಬೇರ್ಪಟ್ಟು ಬ್ರಹ್ಮಂಡಲದಲ್ಲಿ ಸರ್ವಾನು ಎನ್ನುವಂತ ರಾಕ್ಷಸ ರಾವು ಕೇತುಗಳಾಗಿದ್ದಾರೆ. ಆ ರಾವು ಕೇತುಗಳನ್ನೇ ಬರಮಾಡ್ತಾನೆ. ನೀವಿಬ್ರು ಅರ್ಧ ಅರ್ಧ. ಅದಕ್ಕಾಗಿ ಯಾಕೆ ಹೇಳಿದ್ದು? ಇಲ್ಲಿಯವರೆಗೆ ಆಗಿ ಬಂದಿದ್ದೀರಲ್ಲ, ಯಾಕೆ ಬಂದಿದ್ದೀರಾ? ದುಡುವುದಕ್ಕಾಗಿ ಬಂದಿದ್ದೇವೆ. ಕೊಲ್ಲುವುದಕ್ಕಾಗಿ. ನೀವು ನನಗೆ ವರಬಲ ಉಂಟು. ಬ್ರಹ್ಮನಿಂದ ವರವನ್ನು ಪಡೆದುಕೊಂಡಿದ್ದೀಯ. ಯಾರಿಂದ ನನ್ನ ಪಾಲಿಗೆ ಮರಣ ಬರಬಾರದು ಎನ್ನುವುದಾಗಿ ಹೌದು ಯೋಚನೆ ಮಾಡಿ ಬದುಕ್ತಾ ಇದ್ದೀಯಲ್ಲ. ನನ್ನನ್ನು ಕೊಲ್ಲೂರು ಯಾರಾಗಿರ್ಬೇಕು? ಯಾರಾಗಿರ್ಬೇಕು? ಒಂದೇ ಆತ್ಮದ 2 ಜೀವಿಗಳಿಂದ ನನಗೆ ಮರಣ ಬರಬೇಕು. ಅದು ಈ ಪ್ರಪಂಚದಲ್ಲಿ ಸಾಧ್ಯ ಉಂಟಾ? ಏನು ಸರಿಯಾಗಿ ನೋಡು. ನೋಡ್ತಾ ರಾವು ಕೇತು ಒಂದ ದೇಹದಲ್ಲಿ ಇರಬೇಕು.
ಎರಡು ಅರ್ಧ ಅಂತ ಹೇಳಿದಲ್ಲ ನೋಡು. ಒಂದು ಅರ್ಧ ಆಚಿಗೆ ಒಂದಿಚ್ಚಿ ಆತ್ಮ ಒಂದೇ, ಎರಡು ಸೇರಿದರೆ ಒಂದಾಗ್ತದೆ. ದೇಹ ಎರಡು. ನನ್ನನ್ನು ಕೊಲ್ಲುವುದಕ್ಕಾಗಿ ನೀವು ಇಲ್ಲಿಯವರೆಗಾಗಿ ಬಂದವರು. ಹಾಗಿದ್ರೆ ನಿಮಗೆ ಹೆದರಿ ಓಡುವವನ ಅಲ್ಲವೇ ಅಲ್ಲ. ಏನ್ ಮಾಡ್ತೀಯ? ನಾನು ಬದುಕಿದ ರೀತಿ ಹೇಗೆ? ಸಿಂಹನಂತೆ ಬದುಕಿದ್ದೇನೆ. ಸಿಂಹನಂತೆ ನಿಮ್ಮನ್ನು ಕಂಡು ಸಂತೋಷವಾಯಿತು. ಇಂತಹ ಮಹತ್ಕಾರ್ಯ ಮಾಡಿದಂತಹ ತಾವು ರಾಹು ಕೇತುಗಳು ಈ ನನ್ನ ಸ್ಥಳದಲ್ಲಿ ನೆಲೆಯಾಗಬೇಕೆನ್ನುವುದು ನನ್ನ ಬಯಕೆ. ಹಾಗಾಗಿ ನೀವೆಲ್ಲಿಗೂ ಹೋಗುವಂತ ಅಗತ್ಯವಿಲ್ಲ. ನೀವಿಬ್ಬರು ಇಲ್ಲಿಯೇ ಮೆಚ್ಚುಗೆಯನ್ನು ಕೊಟ್ಟಿದ್ಯಾ, ಆ ಸಂತೋಷ ನಮ್ಮ ಪಾಲಿಗಾಯಿತು. ಕೊನೆಗೆ ಆಡಿದ ಮಾತೇನು? ಈ ಕ್ಷೇತ್ರದಲ್ಲಿ ನಾವಿಬ್ರು ನೆಲೆಯಾಗಬೇಕೆನ್ನುವುದಾಗಿ ನೀವು ಹೇಳಿದಾಗೆ ನೆಲೆಯಾಗುವುದಕ್ಕೆ ನಮ್ಮಿಂದ ಅಸಾಧ್ಯ. ನನ್ನ ಕ್ಷೇತ್ರದಲ್ಲಿ ನೆಲೆಯಾಗಿರುವಾಗಿ ಹೇಳಿದ್ರೆ ಉದ್ದಟತನ. ಕಪ್ಪಣ್ಣ ಸ್ವಾಮಿಯ ಮಾತನ್ನು ಮೀರ್ತೀರಿ ಅಂತ ಆದ್ರೆ ನಿಮ್ಮಿಬ್ಬರನ್ನು ಬಿಡುವುದಿಲ್ಲ. ಮಕ್ಕಳೇ, ಅಮ್ಮ ಕಪ್ಪಣ್ಣನ ಅಪೇಕ್ಷೆಯನ್ನ ತಿರಸ್ಕರಿಸಿದ ಪರಿಣಾಮ ನಿಮ್ಮಲ್ಲೇ ಹೋರಾಟ ನಡೆಯಬಾರದು ಎನ್ನುವ ಕಾರಣಕ್ಕಾಗಿ ಮಧ್ಯಪಥದಲ್ಲಿ ಬಂದು ಆ ಹೋರಾಟವನ್ನು ತಡೆದವಳು. ಮಗನೇ ಕಪ್ಪಣ್ಣ, ಅಮ್ಮ ಈ ರೀತಿ ಹೋರಾಟ ಸಲ್ಲದು ಮಕ್ಕಳೇ. ಯಾಕಮ್ಮ? ಮಕ್ಕಳೇ, ರಾಹು ಕೇತುಗಳೇ, ಅಮ್ಮ ಭೂಮಿಯಲ್ಲಿ ಧರ್ಮವನ್ನು ಉಳಿಸಬೇಕು ಎನ್ನುವ ಕಾರಣಕ್ಕಾಗಿ ಗ್ರಹ ಮಂಡಲದಿಂದ ನಿಮ್ಮೇರುವರನ್ನ ಕರೆಸಿಕೊಂಡವಳು. ಹಾಗೆ ಅವನ ಅಪೇಕ್ಷೆಯನ್ನ ಅಲ್ಲಗಳೆಯುವ ಹಾಗಿಲ್ಲ. ಮುಂದೆ ನೀವು ಈ ಭೂಲೋಕದಲ್ಲೇ ನೆಲೆಯಾಗಬೇಕು ಮಕ್ಕಳೇ. ಆದಿತ್ತಮ್ಮ. ಮಗನೇ ಕಪ್ಪಣ್ಣ, ಕೈಲಾಸದಿಂದ ನೀನು ದರೆಗಿಳಿದು ಬಂದವು. ಸಾಮಾನ್ಯದ ವ್ಯಕ್ತಿ ಈತ ಎನ್ನುವಾಗಿ ಭಾವಿಸಿಕೊಳ್ಬೇಡಿ. ಇವನೊಬ್ಬ ಶಕ್ತಿಯೇ ಇದ್ದಾನೆ. ಸೂರಾಲು ಕ್ಷೇತ್ರದ ಶಾಂತಿಯನ್ನ ಕಾಪಾಡಲು ಸುಗ ಕೈಲಾಸದಲ್ಲಿ ಇದ್ದಂತ ಈತ ಕಾಲಭೈರವನಾಗಿದ್ದ. ಕಾಲಭೈರವನಾಗಿರಂತ ಈತ ಕೆಂಪಣ್ಣನೆಂಬ ಹೆಸರಿನಿಂದ ದರೆಗಿಳಿದು ಬಂದು ಸೂರಾಲು ಕ್ಷೇತ್ರದಲ್ಲಿ ಶಾಂತಿಯನ್ನ ಕಾಪಾಡಿದ ತದನಂತರ ಕಪ್ಪಣ್ಣ ಎನ್ನುವ ಅಭಿಧಾನದಿಂದ ಈ ಕ್ಷೇತ್ರದಲ್ಲಿ ನೆಲೆಯಾಗಿ ಇದ್ದವನಾತ. ಆತನೊಬ್ಬ ಶಕ್ತಿಯೇ ಇದ್ದ. ಮಗನೇ, ಅಂದು ನೀನು ಕೈಲಾಸದಿಂದ ದರೆಗಿಳಿದು ಬರುವಾಗ ನಾನು ನಿನ್ನಲ್ಲಿ ಆಡಿದಂತ ಮಾತು, ಮುಂದೊಂದು ಸಂದರ್ಭ ನಾನು ಕೂಡ ಭೂಲೋಕದಲ್ಲಿ ಬಂದು ನಿನ್ನ ಜೊತೆಯಾಗಿ ನೆಲೆಯಾಗುತ್ತೇನೆ ಎನ್ನುವಾಗಿ ಖಂಡಿತ ಆ ಕಾಲ ಈಗ ಸನ್ನಿಹಿತವಾಗುತ್ತಲಿದೆ. ಮಗನೇ ಕಮ್ಮಣ್ಣ, ಈ ಮಗವೀರಪೇಟೆ ಕ್ಷೇತ್ರದಲ್ಲಿ ಮುಂದೆ ನಾನು ವನದುರ್ಗೆಯಾಗಿ ಜಲದುರ್ಗೆಯಾಗಿ ದುರ್ಗಾ ಪರಮೇಶ್ವರಿ ಎಂಬ ಅಭಿಧಾನದಿಂದ ಈ ಮಗವೀರಪೇಟೆಯಲ್ಲಿ ನೆಲೆಯಾಗಬೇಕೆನ್ನುವಂತ ಸಂಕಲ್ಪವನ್ನು ನಾನು ತಳೆದವಳಿದ್ದೇನೆ.
ರಾವುಕೇತುಗಳೇ, ಅಮ್ಮ ನಾನು ನೆಲೆ ನಿಂತಿರುವಂತ ಹಾ. ಈ ಮಗವೀರಪೇಟೆಯ ನನ್ನ ಗುಡಿಯ ಹಾ. ಎಡ ಹಾಗೂ ಬಲಭಾಗದಲ್ಲಿ ಹಾ. ದ್ವಾರಪಾಲಕರಾಗಿ ಹಾ. ನೀವಿಬ್ಬರು ನೆಲೆಗೊಳ್ಳಬೇಕು ಮಗನೇ. ಆಗ್ಲಿ ತಾಯಿ. ಮಗನೇ ಕಪ್ಪಣ್ಣ, ಅಮ್ಮ ನನ್ನ ಸನ್ನಿಧಾನದಲ್ಲಿ ನನ್ನ ಬಲಭಾಗದಲ್ಲಿ ಹಾ. ನೀನು ನೆಲೆಗೊಳ್ಳಬೇಕು. ಆಗಲಿ ತಾಯಿ. ಮಗನೇ, ಅಮ್ಮ ಭುವಿಗೆ ಬಂದು ಭುವಿಯ ಧರ್ಮವನ್ನ ಕಾಪಾಡಿದವರು ನಾನಿದ್ದಿ. ನಿಜ. ಈ ಮಗವೀರಪೇಟೆಯ ಧರ್ಮದ ರಕ್ಷಣೆ ಮಾಡುವಲ್ಲಿ ಮುಂದಾಳತ್ವವನ್ನು ವಹಿಸಿದವ ನೀನೇ ಇದ್ದಿ. ಹೌದಮ್ಮ. ನಿನ್ನ ಪ್ರಯತ್ನದಿಂದಲೇ ಈ ಧರ್ಮ ಕ್ಷೇತ್ರದಲ್ಲಿ ಶಾಂತಿ ಎನ್ನುವುದು ನೆಲೆಯಾಗಿತ್ತು. ಮಗನೇ ಕಪ್ಪಣ್ಣ, ಅಮ್ಮ ಮುಂದೆ ಬರುವುದು ಕಲಿಯುಗ. ಕಲಿಯುಗದಲ್ಲಿ ಸಾಮಾನ್ಯ ಜನರ ದೃಷ್ಟಿಗೆ ನಾವು ಬೀಳುವ ಹಾಗಿಲ್ಲ. ಹಾಗಾಗಿ ಮಗವೀರಪೇಟೆಯ ಗುಡಿಯ ಒಳಗಿರುವಂತ ಶಿಲೆಯಲ್ಲಿ ನಾನು ದುರ್ಗಾ ಪರಮೇಶ್ವರಿ ಎಂಬ ಅಭಿಧಾನದಿಂದ ಐಕ್ಯವಾಗಿರ್ತೇನೆ. ರಾಹು ಕೇತುಗಳಂತ ನೀವಿಬ್ಬರು ದ್ವಾರದ ಎಡಭಾಗ ಹಾಗೂ ಬಲಭಾಗದಲ್ಲಿ ಇರುವಂತ ಲಿಂಗದಲ್ಲಿ ಐಕ್ಯವಾಗಿರಿ. ಕಪ್ಪಣ್ಣ, ನೀನು ಸಹ ನನ್ನ ಬಲಭಾಗದಲ್ಲಿ ಇರುವಂತ ಲಿಂಗದಲ್ಲಿ ಐಕ್ಯವಾಗಿರು. ನನ್ನ ದರ್ಶನಕ್ಕಾಗಿ ಬರುವಂತ ಭಕ್ತಾದಿಗಳ ಮನದ ಇಷ್ಟಾರ್ಥಗಳನ್ನು ಈಡೇರಿಸುವ ಇಷ್ಟಾರ್ಥ ದೇವತೆಗಳು ನೀವಾಗಿರಿ ಮಕ್ಕಳೇ. ಮಗನೇ ಕಪ್ಪಣ್ಣ, ಇಲ್ಲಿವರೆಗೆ ಮನುಜರ ಕಣ್ಣಿಗೆ ಬಿತ್ತು ಅವರ ಕಷ್ಟವನ್ನ ನೀಗಿಸಿದವ ನೀನು. ಶಿಲೆಯಲ್ಲಿ ಐಕ್ಯವಾದ ಆ ಬಳಿಕ ಮನುಜರ ಕಷ್ಟವನ್ನ ದೂರೀಕರಿಸುವ ಪರ್ಯಂತಪ್ಪ. ಅದರ ಬಗ್ಗೆ ನಾನು ಯೋಚನೆ ಮಾಡಿದವನೇ ತಾಯಿ. ಯಾವ ಮುಂದೆ ಬರುವಂತಹ ಕಲಿಕಾಲದಲ್ಲಿ ಈ ರೀತಿಯಾಗಿ ನಮಗೆ ಮನುಜರ ಕಣ್ಣಿಗೆ ಕಾಣಿಸ್ಲಿಕ್ಕೆ ಆಗುವುದಿಲ್ಲ. ಸರಿ, ಶಿಲೆಯಲ್ಲಿ ಶಕ್ತಿಯಾಗಿ ನಾವಿರುವಂತಹ ಕಾಲದಲ್ಲಿ ಮನುಜರಿಗೆ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸಬೇಕಿರುವ ಕಾರಣಕ್ಕಾಗಿ ಹೀಗೆ ನಾನು ಯೋಚಿಸಿಕೊಂಡವ. ಯೋಗ್ಯ ವ್ಯಕ್ತಿಯನ್ನು ಆರಿಸಿಕೊಳ್ಳುವುದರ ಮೂಲಕ ಅವನ ಮೈಯನ್ನ ಸೇರುವುದರ ಮೂಲಕ ಅವನಾಡಿದ ಮಾತಿನಂತೆ ಯಾರು ನಡೆದುಕೊಳ್ತಾರೋ ಅವನಾಡಿದ ಮಾತೆ ಕಪ್ಪಣ್ಣ ಸ್ವಾಮಿಯ ಮಾತಾಗಿರ್ತದೆ. ಅಂತೆ ನಡೆದುಕೊಳ್ತಾರೆ ಅಂತಾದ್ರೆ ಅವರ ಜೀವನದಲ್ಲಿ ಸುಖವನ್ನ ಕಾಣುವುದಕ್ಕೆ ಸಾಧ್ಯ. ಅಷ್ಟು ಮಾತ್ರವೇ ಅಲ್ಲ, ಜೀವನದಲ್ಲಿ ಯಾರು ಕಷ್ಟಗಳನ್ನ ಹೊಂದಿಕೊಂಡು ಬರ್ತಾರೋ ಅಥವಾ ಅನಾರೋಗ್ಯ ಪೀಡಿತರಾಗಿರ್ತಾರೋ, ಗಂಡು ಹೆಣ್ಣಿನ ಸಂಬಂಧ ಆಗುವುದಿಲ್ಲವೋ, ಇಂಥ ಅನೇಕ ಸಮಸ್ಯೆಗಳಿಗೂ ಕಪ್ಪಣ್ಣ ಸ್ವಾಮಿ ಪರಿಹಾರ ಒದಗಿಸುವವನಾಗಿದ್ದಾನಮ್ಮ. ಮಗನೇ ಕಪ್ಪಣ್ಣ, ಅಮ್ಮ ಮುಂದೆ ಬರುವಂತ ಕಲಿಕಾಲದಲ್ಲಿ ಯಾಕೆ ಮನುಜನ ಮೈಯಾರಿ ಬಂದು ನೀನು ಕೊಡುವಂತ ನುಡಿಯನ್ನ ಈ ಕ್ಷೇತ್ರದ ಲಿಂಗರೂಪಿಣಿಯಾಗಿ ಅಧಿಷ್ಠಾತ್ರ ದೇವತೆಯಾಗಿದ್ದ ನಾನು ಒಳಗಡೆ ಇದ್ದು ಅನುಗ್ರಹಿಸುವ ಅನುಗ್ರಹ ದೇವತೆ ನಾನಾಗಿರ್ತೇನೆ. ಮಗನೇ ಕಪ್ಪಣ್ಣ, ಇಲ್ಲಿವರೆಗೆ ಈ ಕ್ಷೇತ್ರಕ್ಕಾಗಿ ನೀನು ದುಡಿದವನಿದ್ದಿ. ಇಲ್ಲಿಯ ಭಕ್ತಾದಿಗಳು ನಿನಗೆ ಹೆಚ್ಚಿನದಾದಂತ ಸೇವೆಯನ್ನು ಸಲ್ಲಿಸಬೇಕೆನ್ನುವಂತ ಆಸೆಯನ್ನು ಮನದಲ್ಲಿ ತೆಗೆದಿದ್ದೆ. ಆದ್ರಿ ಅದಕ್ಕೆ ಮಾರ್ಗ ಯಾವುದಪ್ಪ? ಖಂಡಿತವಾಗಿ ಉಂಟಮ್ಮ. ಯಾವುದು? ನನ್ನ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಅವರ ಮನದ ಅಭಿಷ್ಟವನ್ನು ಈಡೇರಿಸಬೇಕಿರುವ ಕಾರಣಕ್ಕಾಗಿ ನಾನಾ ವಿಧವಾದಂತಹ ಹರಿಕೆಗಳನ್ನು ಹೇಳಿಕೊಳ್ತಾರೆ. ನನಗೆ ಪ್ರಿಯವಾದಂತಹ ಹರಿಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಗಣಗಳ ನಟ್ಟುವಂತಹ ಕಾಲದಲ್ಲಿ ಹಿಡಿದು ಬಂದಂತಹ ಈ ಧನುರ್ಬಾಣ, ಈ ಆಯುಧವನ್ನೇ ನಾ ಹಿಡಿದು ಬಂದವನಿದ್ದೇನೆ. ಇದು ನನಗೆ ಪ್ರಿಯವಾದದ್ದು. ಯಾರು ನನ್ನ ಗುಡಿಯಲ್ಲಿರುವಂತಹ ಆಯುಧಕ್ಕೆ ಬೆಳ್ಳಿಯ ಕಟ್ಟನ್ನ ಹಾಕುತ್ತಾರೋ ಅಲ್ಲ ದೇವರಿಗೆ ಒಪ್ಪಿಸುತ್ತಾರೋ ಅಂತವರ ಮನದ ಅಭೀಷ್ಟವನ್ನು ನಾನು ಕರುಣಿಸ್ತೇನೆ. ಅಷ್ಟು ಅಲ್ಲದೆ ಬೆಳ್ಳಿಯ ಒಂದು ಬಿಲ್ಲನ್ನ ಹಾಗೂ ಬಾಣವನ್ನು ರಚಿಸಿ ಅದನ್ನ ದೇವರ ನನ್ನ ಸನ್ನಿಧಾನಕ್ಕೆ ಒಪ್ಪಿಸಿ ಅವರ ಮನೆಯಲ್ಲಿಟ್ಟು ಪೂಜಿಸಿದ್ದೇ ಹೌದು ಅಂತಾದ್ರೆ ಸದಾ ಕಾಲ ರಕ್ಷಣೆಯ ಹೊಣೆ ನನ್ನದಾಗಿರ್ತದೆ ತಾಯಿ. ಮುಂದೆ ನಿರ್ಮಾಣವಾಗಿರುವಂತ ಈ ಮಗವೀರಪೇಟೆಯಲ್ಲಿ ಕಪ್ಪಣ್ಣ ಸ್ವಾಮಿ ದುರ್ಗಾ ಪರಮೇಶ್ವರಿ ಎನ್ನುವ ಹಾಗೆ ಲೋಕದಲ್ಲಿ ಪ್ರಖ್ಯಾತಿ ಬೆಳಗಲಿ ಮಗನೇ. ಅಮ್ಮ, ಶಕ್ತಿಯ ಅಧಿದೇವತೆ ನೀವಿದ್ದೀರಿ, ನಿಮ್ಮ ಮಗ ನಾನಿದ್ದೇನೆ. ನನ್ನ ಹೆಸರು ಪ್ರಥಮದಲ್ಲಿ ಯಾಕಮ್ಮ? ಕಾರಣ ಉಂಟಪ್ಪ. ಕೆಂಪಣ್ಣನಾಗಿ ಬಂದು ಕಪ್ಪಣ್ಣನಾಗಿ ನೆಲೆ ನಿಂದು ಈ ಭುವಿಯ ಭಕ್ತರ ಮನದ ಇಷ್ಟಾರ್ಥಗಳನ್ನ ಈಡೇರಿಸುವುದಕ್ಕೆ ಮುಂದಾದವ ನೀನು. ನನ್ನ ಹೆಸರಿನ ಮುಂಚಿತವಾಗಿ ನಿನ್ನ ಹೆಸರು ಬರಬೇಕೆನ್ನುವುದೇ ನನ್ನ ಮನದ ಆಸೆ ಮಗನೇ. ನಿಮ್ಮ ಆಸೆಯಂತೆ ಆಗಲಿ ಅಮ್ಮ. ನಿಮ್ಮೆಲ್ಲವರ ಜೊತೆಯಲ್ಲಿ ಲಿಂಗರೂಪಿಣಿಯಾಗಿ ದುರ್ಗಾ ಪರಮೇಶ್ವರಿ ವನದುರ್ಗೆ ಜಲದುರ್ಗೆಯಾಗಿ ನಾನು ನೆಲೆಗೊಳ್ತೇನೆ. ಕಪ್ಪಣ್ಣ ಸ್ವಾಮಿಯಾಗಿ ನೀನು ನೆಲೆ ನಿಂತು ಬೇಡಿ ಬಂದ ಭಕ್ತಾದಿಗಳ ಮನದ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಇಷ್ಟಾರ್ಥ ದೇವತೆಗಳು ನೀವಾಗಿರಿ. ಈ ಬರುವಂತ ಕಾಲದಲ್ಲಿ ಲಿಂಗರೂಪಿಣಿಯಾಗಿ ಭಕ್ತರನ್ನು ಹರಸೋಣ. ಶುಭ ಜಯ ಜಯ Thank you.
ಬದಿಯಲ್ಲಿ ಮೇಲೆ ಪೂಜೆ ಸಲ್ಲಿಸಿ ದೈವವಾಣಿಯ ಕೇಳಿದ ರಾಕ್ಷಣದಿ ದೈವಸ್ಥಾನ ನಿರ್ಮಾಣವಾಗಿದೆ. ವರ್ಷಂಪ್ರತಿಯಂತೆ ನಡೆಯಬೇಕಾಗಿರುವಂತಹ ದರ್ಶನ ಇವತ್ತಿಗೆ ನಡೆಯಲಿಕ್ಕುಂಟು. ಹಾಗಾಗಿ ಪಾತ್ರೆಗಳನ್ನು ಕರೆಯುವಂತಹ ವ್ಯವಸ್ಥೆ ಮಾಡೋಣ. ಆರತಿ ಎತ್ತಿದರು ದೇವಗೆ ಆರತಿ ಬೆಳಗಿದರು ಸ್ವಾಮಿಗೆ ಆರತಿ ಎತ್ತಿದರು ಸೇವಾಕರ್ತರು ಬನ್ನಿ. ಬೇಗ ಬೇಗ ಬನ್ನಿ.
ಿ